ಡಿಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟು ಟೈಟ್ ಹೇಳಿಕೆಯಿಂದ ಪ್ರಾರಂಭವಾಯಿತು ಈ ವಾರ್. ಚಿತ್ರೋತ್ಸವಕ್ಕೆ ಇನ್ವೈಟ್ ಮಾಡಿದ್ರೂ ಕೂಡ ಕ್ಯಾರೆ ಅನ್ನಲಿಲ್ಲ ಅಂತ ಹೇಳಿ ನಟಿ ರಶ್ಮಿಕಾ ಮಂದಣ್ಣ ವಿರುದ್ಧ ಕಿಡಿಕಾರಿದ್ರು ಶಾಸಕ ಗಣಿಗಾ ರವಿ ಅವರ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ರು ಕೊಡವ ನ್ಯಾಷನಲ್ ಕೌನ್ಸಿಲ್ ನಮನ್. ಈ ಬಗ್ಗೆ ಕೇಂದ್ರ ಹಾಗೆ ರಾಜ್ಯದ ಗೃಹ ಸಚಿವರಿಗೂ ಕೂಡ ದೂರು ಕೊಟ್ಟಿದ್ದಾರೆ ಸಿಎನ್ಸಿ ಮುಖ್ಯಸ್ಥರಾದ ನಾಚಪ್ಪ ಅವರು. ಇದೇ ಈಗ ರವಿ ಗಣಿಗಾ ಅವರು ಪ್ರತಿನಿಧಿಸೋ ಮಂಡ್ಯ ಕ್ಷೇತ್ರದ ಜನ ರೊಚ್ಚಿಗೇಳುವಂತೆ ಮಾಡಿದ್ದಾರೆ. ನಾಚಪ್ಪ ವಿರುದ್ಧ ಬೀದಿಗಿಳಿದಿವೆ ಮಂಡ್ಯದ ವಿವಿಧ ಸಂಘಟನೆಗಳು. ಅಲ್ಲಿಗೆ ಮಂಡ್ಯ ವರ್ಸಸ್ ಕೊಡಗು ಅನ್ನೋ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಆಗೋಯ್ತಾ ಅನ್ನೋ ಅನುಮಾನ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿಯಿಂದ ಕನ್ನಡದ ನೆಲದಲ್ಲಿ ವೃತ್ತಿ ಜೀವನವನ್ನು ಆರಿಸಿಕೊಂಡವರು. ರಶ್ಮಿಕಾ ಮಂದಣ್ಣ ವರ್ಸಸ್ ಗಣಿಗಾ ರವಿ ಪಾರ್ಟ್ 2. ರಶ್ಮಿಕಾ ಮಂದಣ್ಣ ಅವರನ್ನ ಕೆಲವು ರಾಜಕಾರಣಿಗಳು, ಶಾಸಕರು ಬೆದರಿಸುವ, ಬ್ಲಾಕ್ ಮೇಲ್ ಮಾಡುವ, ಹಿಂಸಿಸುವ ದಂಧೆಗಿಳಿದಿದ್ದಾರೆ. ಎಂಎಲ್ಎ ಟೀಕಿಸಿದ ನಾಚಪ್ಪಗೆ ಮಂಡ್ಯ ಪೆಸಿ. ಜನಪ್ರಿಯ ಶಾಸಕರಾದಂಥ ಗಣಿಗಾ ರವಿಕುಮಾರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ನಡೆದುಕೊಳ್ಳುತ್ತಿರುವ ಕೊಡಗಿನ ಕೆಲವು ಸಂಘಟನೆ ಮುಖಂಡರುಗಳಿಗೆ ಇದು ಕೊಡವ ನ್ಯಾಷನಲ್ ಕೌನ್ಸಿಲ್ ಅಧ್ಯಕ್ಷ ನಾಚಪ್ಪ ವಿರುದ್ಧ ಮಂಡ್ಯ ಶಾಸಕ ರವಿ ಗಣಿಗಾ ಬೆಂಬಲಿಗರು ಕಿಡಿಕಾರ್ತಿರೋ ಪರಿ. ಅಷ್ಟಕ್ಕೂ ಹೀಗೆ ಇವರೆಲ್ಲ ನಾಚಪ್ಪ ಪರ ಉರಿದು ಬೀಳೋಕೆ ಕಾರಣ ಕಳೆದ ವಾರ ರಶ್ಮಿಕಾ ಮಂದಣ್ಣ ವಿರುದ್ಧ ಸಿಡಿದೆದ್ದ ಮಂಡ್ಯ ಶಾಸಕ ರವಿ ಗಣಿಗಾ ಮೇಲೆ ನಾಚಪ್ಪ ಹೊರಹಾಕಿದ ಜ್ವಾಲಾಗ್ನಿ. ರಶ್ಮಿಕಾ ಮಂದಣ್ಣರವರನ್ನ ಹೆಣ್ಣು ಮಗಳನ್ನ ಬೆದರಿಸತಕ್ಕಂಥ ಕೃತ್ಯ ಅಮಾನವೀಯ, ಖಂಡನೀಯ. ರಾಷ್ಟ್ರೀಯ ಮಹಿಳಾ ಆಯೋಗ ಮತ್ತು ವಿಶ್ವ ಮಹಿಳಾ ಆಯೋಗ ಈ ಸಂಬಂಧ ತುರ್ತಾಗಿ ಸೋಮೋಟೋ ಕೇಸ್ ದಾಖಲಿಸಬೇಕಿಂತವ್ರ ಮೇಲೆ. ಆ ಆವೇಶದಲ್ಲಿ ರವಿ ಗಣಿಗಾ ರಶ್ಮಿಕಾ ಕೊಡಗಿನವಳು ಎಂಬ ಕಾರಣಕ್ಕೆ ಹೀಗೆ ಟೀಕಿಸ್ತಾ ಇದ್ದಾರೆ ಅಂತ ನಾಚಪ್ಪ ಹೇಳಿದ್ದು ಗಣಿಗಾ ಬೆಂಬಲಿಗರನ್ನ ರೊಚ್ಚಿಗೆ ಬಿಸಿದೆ. ಜೊತೆಗೆ ರಶ್ಮಿಕಾಗೆ ಜೀವ ಬೆದರಿಕೆ ಇದೆ ಅಂತ ನಾಚಪ್ಪ ಗೃಹ ಸಚಿವರಿಗೆ ಪತ್ರ ಬರೆದಿದ್ದು ಈ ಜನರ ಕೋಪಕ್ಕೆ ಗುರಿಯಾಗಿದೆ. ನೈತಿಕತೆ ಇಲ್ಲದಿರ್ತಕ್ಕಂಥ ವ್ಯಕ್ತಿ ನಾಚಪ್ಪ. ಯಾಕೆಂದ್ರೆ ಆತನ ಕನ್ನಡ ವಿರೋಧಿತನ, ಆತ ಪ್ರತ್ಯೇಕ ಕರ್ನಾಟಕದಿಂದ ಕೊಡವಗೆ ಒಂದು ಪ್ರತ್ಯೇಕ ರಾಜ್ಯ ಕೇಳಿಕೊಂಡು ಹೋರಾಟ ಮಾಡ್ತಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟು ಟೈಟ್ ಹೇಳಿಕೆಯಿಂದ ಪ್ರಾರಂಭವಾಯಿತು ಈ ವಾರ್. ಚಿತ್ರೋತ್ಸವಕ್ಕೆ ಇನ್ವೈಟ್ ಮಾಡಿದ್ರೂ ಕೂಡ ಕ್ಯಾರೆ ಅನ್ನಲಿಲ್ಲ ಅಂತ ಹೇಳಿ ನಟಿ ರಶ್ಮಿಕಾ ಮಂದಣ್ಣ ವಿರುದ್ಧ ಕಿಡಿಕಾರಿದ್ರು ಶಾಸಕ ಗಣಿಗಾ ರವಿ ಅವರ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ರು ಕೊಡವ ನ್ಯಾಷನಲ್ ಕೌನ್ಸಿಲ್ ನಮನ್. ಈ ಬಗ್ಗೆ ಕೇಂದ್ರ ಹಾಗೆ ರಾಜ್ಯದ ಗೃಹ ಸಚಿವರಿಗೂ ಕೂಡ ದೂರು ಕೊಟ್ಟಿದ್ದಾರೆ ಸಿಎನ್ಸಿ ಮುಖ್ಯಸ್ಥರಾದ ನಾಚಪ್ಪ ಅವರು. ಇದೇ ಈಗ ರವಿ ಗಣಿಗಾ ಅವರು ಪ್ರತಿನಿಧಿಸೋ ಮಂಡ್ಯ ಕ್ಷೇತ್ರದ ಜನ ರೊಚ್ಚಿಗೇಳುವಂತೆ ಮಾಡಿದ್ದಾರೆ. ನಾಚಪ್ಪ ವಿರುದ್ಧ ಬೀದಿಗಿಳಿದಿವೆ ಮಂಡ್ಯದ ವಿವಿಧ ಸಂಘಟನೆಗಳು. ಅಲ್ಲಿಗೆ ಮಂಡ್ಯ ವರ್ಸಸ್ ಕೊಡಗು ಅನ್ನೋ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಆಗೋಯ್ತಾ ಅನ್ನೋ ಅನುಮಾನ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿಯಿಂದ ಕನ್ನಡದ ನೆಲದಲ್ಲಿ ವೃತ್ತಿ ಜೀವನವನ್ನು ಆರಿಸಿಕೊಂಡವರು. ರಶ್ಮಿಕಾ ಮಂದಣ್ಣ ವರ್ಸಸ್ ಗಣಿಗಾ ರವಿ ಪಾರ್ಟ್ 2. ರಶ್ಮಿಕಾ ಮಂದಣ್ಣ ಅವರನ್ನ ಕೆಲವು ರಾಜಕಾರಣಿಗಳು, ಶಾಸಕರು ಬೆದರಿಸುವ, ಬ್ಲಾಕ್ ಮೇಲ್ ಮಾಡುವ, ಹಿಂಸಿಸುವ ದಂಧೆಗಿಳಿದಿದ್ದಾರೆ. ಎಂಎಲ್ಎ ಟೀಕಿಸಿದ ನಾಚಪ್ಪಗೆ ಮಂಡ್ಯ ಪೆಸಿ. ಜನಪ್ರಿಯ ಶಾಸಕರಾದಂಥ ಗಣಿಗಾ ರವಿಕುಮಾರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ನಡೆದುಕೊಳ್ಳುತ್ತಿರುವ ಕೊಡಗಿನ ಕೆಲವು ಸಂಘಟನೆ ಮುಖಂಡರುಗಳಿಗೆ ಇದು ಕೊಡವ ನ್ಯಾಷನಲ್ ಕೌನ್ಸಿಲ್ ಅಧ್ಯಕ್ಷ ನಾಚಪ್ಪ ವಿರುದ್ಧ ಮಂಡ್ಯ ಶಾಸಕ ರವಿ ಗಣಿಗಾ ಬೆಂಬಲಿಗರು ಕಿಡಿಕಾರ್ತಿರೋ ಪರಿ. ಅಷ್ಟಕ್ಕೂ ಹೀಗೆ ಇವರೆಲ್ಲ ನಾಚಪ್ಪ ಪರ ಉರಿದು ಬೀಳೋಕೆ ಕಾರಣ ಕಳೆದ ವಾರ ರಶ್ಮಿಕಾ ಮಂದಣ್ಣ ವಿರುದ್ಧ ಸಿಡಿದೆದ್ದ ಮಂಡ್ಯ ಶಾಸಕ ರವಿ ಗಣಿಗಾ ಮೇಲೆ ನಾಚಪ್ಪ ಹೊರಹಾಕಿದ ಜ್ವಾಲಾಗ್ನಿ. ರಶ್ಮಿಕಾ ಮಂದಣ್ಣರವರನ್ನ ಹೆಣ್ಣು ಮಗಳನ್ನ ಬೆದರಿಸತಕ್ಕಂಥ ಕೃತ್ಯ ಅಮಾನವೀಯ, ಖಂಡನೀಯ. ರಾಷ್ಟ್ರೀಯ ಮಹಿಳಾ ಆಯೋಗ ಮತ್ತು ವಿಶ್ವ ಮಹಿಳಾ ಆಯೋಗ ಈ ಸಂಬಂಧ ತುರ್ತಾಗಿ ಸೋಮೋಟೋ ಕೇಸ್ ದಾಖಲಿಸಬೇಕಿಂತವ್ರ ಮೇಲೆ. ಆ ಆವೇಶದಲ್ಲಿ ರವಿ ಗಣಿಗಾ ರಶ್ಮಿಕಾ ಕೊಡಗಿನವಳು ಎಂಬ ಕಾರಣಕ್ಕೆ ಹೀಗೆ ಟೀಕಿಸ್ತಾ ಇದ್ದಾರೆ ಅಂತ ನಾಚಪ್ಪ ಹೇಳಿದ್ದು ಗಣಿಗಾ ಬೆಂಬಲಿಗರನ್ನ ರೊಚ್ಚಿಗೆ ಬಿಸಿದೆ. ಜೊತೆಗೆ ರಶ್ಮಿಕಾಗೆ ಜೀವ ಬೆದರಿಕೆ ಇದೆ ಅಂತ ನಾಚಪ್ಪ ಗೃಹ ಸಚಿವರಿಗೆ ಪತ್ರ ಬರೆದಿದ್ದು ಈ ಜನರ ಕೋಪಕ್ಕೆ ಗುರಿಯಾಗಿದೆ. ನೈತಿಕತೆ ಇಲ್ಲದಿರ್ತಕ್ಕಂಥ ವ್ಯಕ್ತಿ ನಾಚಪ್ಪ. ಯಾಕೆಂದ್ರೆ ಆತನ ಕನ್ನಡ ವಿರೋಧಿತನ, ಆತ ಪ್ರತ್ಯೇಕ ಕರ್ನಾಟಕದಿಂದ ಕೊಡವಗೆ ಒಂದು ಪ್ರತ್ಯೇಕ ರಾಜ್ಯ ಕೇಳಿಕೊಂಡು ಹೋರಾಟ ಮಾಡ್ತಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟು ಟೈಟ್ ಹೇಳಿಕೆಯಿಂದ ಪ್ರಾರಂಭವಾಯಿತು ಈ ವಾರ್.
ಚಿತ್ರೋತ್ಸವಕ್ಕೆ ಇನ್ವೈಟ್ ಮಾಡಿದ್ರೂ ಕೂಡ ಕ್ಯಾರೆ ಅನ್ಲಿಲ್ಲ ಅಂತ ಹೇಳಿ ನಟಿ ರಶ್ಮಿಕಾ ಮಂದಣ್ಣ ವಿರುದ್ಧ ಕಿಡಿಕಾರಿದ್ರು ಶಾಸಕ ಗಣಿಗಾ ರವಿ ಅವರ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ರು ಕೊಡವ ನ್ಯಾಷನಲ್ ಕೌನ್ಸಿಲ್ನ ಮಂತ್ರಿ. ಈ ಬಗ್ಗೆ ಕೇಂದ್ರ ಹಾಗೆ ರಾಜ್ಯದ ಗೃಹ ಸಚಿವರಿಗೂ ಕೂಡ ದೂರು ಕೊಟ್ಟಿದ್ದಾರೆ ಸಿಎನ್ಸಿ ಮುಖ್ಯಸ್ಥರಾದ ನಾಚಪ್ಪ ಅವರು. ಇದೇ ಈಗ ರವಿ ಗಣಿಗಾ ಅವರು ಪ್ರತಿನಿಧಿಸೋ ಮಂಡ್ಯ ಕ್ಷೇತ್ರದ ಜನ ರೊಚ್ಚಿಗೇಳುವಂತೆ ಮಾಡಿದ್ದಾರೆ. ನಾಚಪ್ಪ ವಿರುದ್ಧ ಬೀದಿಗಿಳಿದಿವೆ ಮಂಡ್ಯದ ವಿವಿಧ ಸಂಘಟನೆಗಳು. ಅಲ್ಲಿಗೆ ಮಂಡ್ಯ ವರ್ಸಸ್ ಕೊಡಗು ಅನ್ನೋ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಆಗೋಯ್ತಾ ಅನ್ನೋ ಅನುಮಾನ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿಯಿಂದ ಕನ್ನಡದ ನೆಲದಲ್ಲಿ ವೃತ್ತಿ ಜೀವನವನ್ನು ಆರಿಸಿಕೊಂಡವರು. ರಶ್ಮಿಕಾ ಮಂದಣ್ಣ ವರ್ಸಸ್ ಗಣಿಗಾ ರವಿ ಪಾರ್ಟ್ 2. ರಶ್ಮಿಕಾ ಮಂದಣ್ಣ ಅವ್ರನ್ನ ಕೆಲವು ರಾಜಕಾರಣಿಗಳು, ಶಾಸಕರು ಬೆದರಿಸುವ, ಬ್ಲಾಕ್ ಮೇಲ್ ಮಾಡುವ, ಹಿಂಸಿಸುವ ದಂಧೆಗಿಳಿದಿದ್ದಾರೆ. ಎಂಎಲ್ಎ ಟೀಕಿಸಿದ ನಾಚಪ್ಪಗೆ ಮಂಡ್ಯ ಬಿಸಿ. ಜನಪ್ರಿಯ ಶಾಸಕರಾದಂಥ ಗಣಿಗಾ ರವಿಕುಮಾರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ನಡೆದುಕೊಳ್ಳುತ್ತಿರುವ ಕೊಡಗಿನ ಕೆಲವು ಸಂಘಟನೆ ಮುಖಂಡರುಗಳಿಗೆ ಇದು ಕೊಡವ ನ್ಯಾಷನಲ್ ಕೌನ್ಸಿಲ್ ಅಧ್ಯಕ್ಷ ನಾಚಪ್ಪ ವಿರುದ್ಧ ಮಂಡ್ಯ ಶಾಸಕ ರವಿ ಗಣಿಗಾ ಬೆಂಬಲಿಗರು ಕಿಡಿಕಾರ್ತಿರೋ ಪರಿ. ಅಷ್ಟಕ್ಕೂ ಹೀಗೆ ಇವರೆಲ್ಲ ನಾಚಪ್ಪ ಪರ ಉರಿದು ಬೀಳೋಕೆ ಕಾರಣ ಕಳೆದ ವಾರ ರಶ್ಮಿಕಾ ಮಂದಣ್ಣ ವಿರುದ್ಧ ಸಿಡಿದೆದ್ದ ಮಂಡ್ಯ ಶಾಸಕ ರವಿ ಗಣಿಗಾ ಮೇಲೆ ನಾಚಪ್ಪ ಹೊರಹಾಕಿದ ಜ್ವಾಲಾಗ್ನಿ. ರಶ್ಮಿಕಾ ಮಂದಣ್ಣರವ್ರನ್ನ ಹೆಣ್ಣು ಮಗಳನ್ನ ಬೆದರಿಸತಕ್ಕಂಥ ಕೃತ್ಯ ಅಮಾನವೀಯ, ಖಂಡನೀಯ. ರಾಷ್ಟ್ರೀಯ ಮಹಿಳಾ ಆಯೋಗ ಮತ್ತು ವಿಶ್ವ ಮಹಿಳಾ ಆಯೋಗ ಈ ಸಂಬಂಧ ತುರ್ತಾಗಿ ಸೋಮಟ್ಟ ಕೇಸ್ ದಾಖಲಿಸಬೇಕಿದ್ದವ್ರ ಮೇಲೆ. ಆ ಆವೇಶದಲ್ಲಿ ರವಿ ಗಣಿಗಾ ರಶ್ಮಿಕಾ ಕೊಡಗಿನವಳು ಎಂಬ ಕಾರಣಕ್ಕೆ ಹೀಗೆ ಟೀಕಿಸ್ತಾ ಇದ್ದಾರೆ ಅಂತ ನಾಚಪ್ಪ ಹೇಳಿದ್ದು ಗಣಿಗಾ ಬೆಂಬಲಿಗರನ್ನ ರೊಚ್ಚಿಗೆ ಬಿಸಿದೆ. ಜೊತೆಗೆ ರಶ್ಮಿಕಾಗೆ ಜೀವ ಬೆದರಿಕೆ ಇದೆ ಅಂತ ನಾಚಪ್ಪ ಗೃಹ ಸಚಿವರಿಗೆ ಪತ್ರ ಬರೆದಿದ್ದು ಈ ಜನರ ಕೋಪಕ್ಕೆ ಗುರಿಯಾಗಿದೆ. ನೈತಿಕತೆ ಇಲ್ಲದಿರ್ತಕ್ಕಂಥ ವ್ಯಕ್ತಿ ಇವು ನಾಚಪ್ಪ. ಯಾಕೆಂದ್ರೆ ಆತನ ಕನ್ನಡ ವಿರೋಧಿತನ, ಆತ ಪ್ರತ್ಯೇಕ ಕರ್ನಾಟಕದಿಂದ ಕೊಡವ ಬಗ್ಗೆ ಒಂದು ಪ್ರತ್ಯೇಕ ರಾಜ್ಯ ಕೇಳಿಕೊಂಡು ಹೋರಾಟ ಮಾಡ್ತಿರ್ತಕ್ಕಂಥ ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ, ಏನ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್, ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್, ನಿಮ್ ಎಮ್ಎಲ್ಎ ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆ ಇಲ್ಲಿ ಬಂತಾ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಇರೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ಗೆ ಹೋಗ್ತೀನಿ ಬರ್ತೀರಿ 2000 ಮತ್ತೆ ಬರ್ತಾ ಇಲ್ಲ. 2000 ನಮ್ದೇ ಹೊಂಟೈತು. ನಿಲ್ಲು ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕು. ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.